ಐ ಲವ್ ಯು. ಅವ್ನು ಯಾರ ಹತ್ರನೂ ಅಲ್ಲ, ನನ್ನ ಹತ್ರನೂ ಜಾಸ್ತಿ ಮಾತಾಡಲ್ಲ, ಅಷ್ಟು ಶೈ ಬಾಯ್ ಇದ್ದಾನೆ. ಆಲ್ಸೋ ಹಿಸ್ ಪೇರೆಂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್, ಮೈ ಫ್ಯಾಮಿಲಿ, ಅವರೇ ಎಲ್ಲ, ಅವರೇ ನಮ್ಮ ಶಕ್ತಿ. ಮೋಹಿತ್ ಪೇರೆಂಟ್ಸ್ನೂ ಅವರಷ್ಟಿಷ್ಟಲ್ಲ ಇದಕ್ಕೆ ಅವರು ಮನ್ಸು ಕೊಟ್ಟಿರೋದು ಶೋಗೆ. ಮೋಹಿತ್ ಎಷ್ಟು ಮನ್ಸು ಕೊಟ್ಟಿದ್ದಾನೋ ಅದ್ರ 100ರಷ್ಟು ಮನ್ಸು ಹಾಕಿದ್ದಾರೆ ಅವ್ರ ತಂದೆ ತಾಯಿ. ಆ್ಯಂಡ್ ಮೈ ಪೇರೆಂಟ್ಸ್, ಅಕ್ಕಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇನಮ್ಮ, ನಿನ್ನ ಟೀಮಲ್ಲಿ ಇನ್ಯಾರಿಗಾದ್ರೂ ಬೇಡದೇ ಇರೋ ಕೆಲವು ಆತ್ಮಗಳಿಗೆ, ಬೇಡದೇ ಇರೋ ಪಿಶಾಚಿಗಳಿಗೆ, ಆ ಥರದ್ದೇನಾದ್ರು ಅತೃಪ್ತ ಆತ್ಮಗಳಿಗೆ? ಇಲ್ಲ ಇಲ್ಲ, ಎಷ್ಟೇ ಕಾಲೆಳ್ದು ಏನೇ ಮಾಡಿದ್ರು ಆನ್ ಸ್ಟೇಜ್, ಈ ಫ್ರಾಕ್ಚರ್ ಆಗಿ ನನಗೆ 3 ವೀಕ್ಸ್ ಆಗಿದೆ ಆಲ್ಮೋಸ್ಟ್. ಕಾಲು ಎಳ್ದಿದ್ದು ಇವರಿಂದಾನೇ ಆಗಿರೋದು? ಇಲ್ಲ, ಅದು ಏರಿಯಲ್ ಆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆಗಿತ್ತು ಫ್ರಾಕ್ಚರ್. ಇದು 3 ವೀಕ್ಸ್ ಆಗಿದೆ, ಬಟ್ ಅದಕ್ಕೆ ರೆಸ್ಟ್ ಬೇಕಿತ್ತು, ಸಿಗ್ತಾ ಇಲ್ಲ. ಸೊ ದಟ್ಸ್ ವೈ ಇವತ್ತು ಫುಲ್ ಕಂಪ್ಲೀಟ್ ಆಗಿ ಹಿಂಗೆ ಫೋಲ್ಡ್ ಆಗೋಯ್ತು ಮಧ್ಯದಲ್ಲಿ ಮಾಡ್ಬೇಕಾದ್ರೆ. ಇಟ್ ವಾಸ್ ವೆರಿ ಪೇನ್ಫುಲ್. ನನಗೆ ಪೂರ್ತಿ ಆಕ್ಟ್ ಮಾಡ್ಬೇಕಂತ ಆಸೆ ಇತ್ತು, ಅದಕ್ಕೆ. ಅದು ವಿಷಯ ಹೇಳು. ಈ ಫ್ರಾಕ್ಚರ್ ಆದಾಗ ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಜಗಪ್ಪ ಗಾದೆ ಆ್ಯಂಡ್ ಮಾಸ್ಟರ್. ಡಾಕ್ಟ್ರು ನಿನ್ನ ಬಿಡ್ತಾ ಇರ್ಲಿಲ್ಲ ಒಳಗಡೆ, ನಾವೆಲ್ಲ ಗಲಾಟೆ ಮಾಡ್ಕೊಳ್ಳೋದೆಲ್ಲ ಹೇಳು. ಅಲ್ಲಿ ಫುಲ್ ಎಲ್ಲ ಫ್ಯಾನ್ಸ್ ಇದ್ರು ಜಗಪ್ಪಂಗೆ. ಓ, ನಿಮ್ ಕಡೆ ಪೇಷಂಟಾ, ಕಾರ್ತಿಕ್ ಕಡೆ ಪೇಷಂಟಾ, ಒಳಗೋಗಿ ಬನ್ನಿ MRI ಸ್ಕ್ಯಾನಿಂಗ್ ಕರ್ಕೊಂಡು ಹೋಗೋಣ. ಬೇರೇನೋ ಹೇಳ್ತಾವನೆ. ಆಮೇಲೆ ಜಗಳ ಮಾಡೋದು ಹೊಡ್ ಬಂದ್ವಲ್ಲ, ಇದು ಯಾವ್ದು ಹಾಗೆ ಇರೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳ. ಅಯ್ಯೋ, ಇವಳು ಒಳಗೆ ಬಿಟ್ಟು ಕಾಯಿಸ್ತಾ ಇದ್ರು, ಡಾಕ್ಟರ್ ಬರ್ತಾ ಇರ್ಲಿಲ್ಲ. ನಮ್ಮ ಮನೆ ಹಿಂಗಾಗಿದೆಯಲ್ಲ, ನಿಂದೇನ್ ಹಾಸ್ಪಿಟ್ಲ ಮಾರ್ಕೆಟ್ ಡಾಕ್ಟರ್ ಅಂತ ಗಲಾಟೆ ಮಾಡಿದ್ವಿ. ಗಲಾಟೆ ಮಾಡಿ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ದ. ಅದೇ ಕತೆ ಹೇಳಿದ್ನಲ್ಲ, ಅದೇ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜಗಪ್ಪ, ಕಾರ್ತಿ, ನೀವ್ ನನ್ ಬಗ್ಗೆ ಮಾತಾಡಿ ನನ್ನ ಹೆಸರನ್ನ ಇಷ್ಟು ಸೆಟ್ಟಲ್ಲಿ ಇರೋ ಹಾಗೆ ಮಾಡಿದೀರಾ. ಥ್ಯಾಂಕ್ ಯು. ಒಂಥರ ಹೇಗೆ ಅಂದ್ರೆ, ನಾವ್ ಡಾಕ್ಟರ್ ರಾಜ್ಕುಮಾರ್ ಸರ್ನ ತುಂಬಾ 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 ಪ್ರೀತಿಸ್ತೀವಿ ಮನೇಲಿ. ರೋಲ್ ಮಾಡೆಲ್ ತರ ನೋಡ್ತೀವಿ ಅವ್ರನ್ನ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಾವ್ ಎಲ್ಲರೂ ಬಿಗ್ ಫ್ಯಾನ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್. ಆ್ಯಂಡ್ ನಾನು ನಿಮ್ ಮೂವೀಸ್ ನೋಡಕ್ ಶುರು ಮಾಡಿದ್ಮೇಲೆ ನಾನು ಮೊದಲು ಫ್ಯಾನ್ ಆಗಿದ್ದು ನಿಮ್ಮ ಎನರ್ಜಿಗೆ. ಆ ಪಾಸಿಟಿವ್ ಆರಾನ ನಿಮ್ಮಿಂದ ನಾನು ಇಷ್ಟೇ ತಗೊಂಡ್ಬಿಟ್ರು ಐ ವಿಲ್ ಬಿ ವೆರಿ ವೆರಿ ಗ್ರೇಟ್ಫುಲ್. ನಿಮ್ಮ ಮುಂದೆ ಇಷ್ಟು ವಾರ ಪರ್ಫಾರ್ಮ್ ಮಾಡಿದ್ದೀನಿ ನಾನು. ನಿಮ್ಮ ಕಾಮೆಂಟ್ಸ್ ಕೇಳಿದ್ದೀನಿ, ನಿಮ್ಮ ಅಪ್ರಿಸಿಯೇಷನ್ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಲವ್ ಯು. ಬನ್ನಿ. ಮೋಹಿತ, ಏನಾದ್ರೂ ಹೇಳೋ ಈ ಜರ್ನಿ ಲೈಫ್ ಪ್ಲೀಸ್ ಕಣೋ. ಅವನು ಮೊದಲೇ ಮಾತಾಡಲ್ಲ. ಅವನು ಇಲ್ಲಿಗೆ ಬಂದಾಗ ಏನ್ ಹೇಳ ಅಂದ್ರೆ, ಅಕ್ಕ ಮೈಕ್ ಕೊಟ್ರೆ ನೀವ್ ಇಸ್ಕೊಂಬಿಡಿ ಅಕ್ಕ ನೀವು ಮೈಕ್ ನೋಡು, ಅದನ್ನು ಅವನು ಯಾಕೆ ಮಾತಾಡಲ್ಲ ಅಂತ ಇವತ್ತು ಗೊತ್ತಾಯ್ತು. ನಿಮಗೆ ಮಾತಾಡಕ್ ಬಿಡ್ತಾ ಇಲ್ಲ. ಲೇ ಮೋಹಿತ್, ಹೆಂಗೆ ಫಸ್ಟ್ ಪ್ರಶ್ನೆ, ಈ ಜೀವ ಹೆಂಗ್ ತಡ್ಕೊಳ್ತು? ಸ್ಟಾರ್ಟಿಂಗ್ ಆಗ್ತಿರ್ಲಿಲ್ಲ, ಆದ್ರೆ ಇವಾಗ ಹೋಗ್ತಾ ಅಭ್ಯಾಸ ಆಗ್ಬಿಟ್ಟು. ನೋಡು ಎಷ್ಟು ಇಟ್ಕೊಂಡವನೆ ಒಳಗಡೆ. ಸ್ಟಾರ್ಟಿಂಗ್ ಆಗ್ತಿರ್ಲಿಲ್ಲ ಅಂತ, ಇವಾಗ ವಿಧಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಏನೇನ್ ಕಷ್ಟ ಆಗ್ತಾ ಇತ್ತು ನಿನಗೆ ಬೇಬಿ? ಇವತ್ ಬಿಟ್ಬಿಡು, ಮಾತಾಡಿ. ಎಲ್ಲ ಹೇಳ್ಕೊಡಕ್ ಹೋದ್ರೆ ಅವರೇ ನನ್ಗೆ ಹೇಳ್ಕೊಡ್ತಿದ್ರು. ನಿಜನಾ ಅನನ್ಯ? ಮಾಸ್ಟರ್ ಏನ್ ಮಾಡ್ತಿರ್ತಾರೆ? ಮಾಸ್ಟರು ಸುಮ್ಮನೆ ನಿಂತ್ಕೊಂಡು ಮಾಸ್ಟರ್ಗೆ ಸಿಕ್ಕಂತ ಇಬ್ರು ಕಂಟೆಸ್ಟೆಂಟ್ಸ್ ಇದಾರಲ್ಲ, ಒಬ್ಬ ಎಂತ ಕಂಟೆಸ್ಟೆಂಟ್ಸ್, ಒಂದು ಮುತ್ತು ಒಂದು ರತ್ನ. ಬಟ್ ನೀ ಹೇಳು ಕಂದ, ನಿನ್ ಜರ್ನಿ ಹೆಂಗಿತ್ತು ಈ ಸೀಸನ್ ಅಲ್ಲಿ? ನನ್ನ ಜರ್ನಿ ತುಂಬ ಚೆನ್ನಾಗಿತ್ತು. ಆದರೆ ನಾನು ಫಸ್ಟಿಂದನೂ ನನ್ನ ಪರ್ಫಾರ್ಮೆನ್ಸ್ ಫುಲ್ಲು ಚೆನ್ನಾಗೇ ಕೊಡ್ತೀನಿ ಅಂದ್ಕೊಂಡಿದ್ದೆ, ಆದರೆ ಅಪ್ ಆ್ಯಂಡ್ ಡೌನ್ ಆಗ್ತಿತ್ತು. ಆದರೆ ಇವಾಗ ನಾನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಿದ್ದೀನಿ, ಅದಕ್ಕೆ ತುಂಬ ಖುಷಿ. ಮತ್ತು ಫೈನಲ್ಗೆ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ. ಮಾನ್ಸ್ಟರ್ ಮೋಹಿತ್ಗೆ ಹಾಗೆ ಅನನ್ಯ ಅವರಿಗೆ ಬರಲಿ ಚಪ್ಪಾಳೆ. ಇವತ್ತು ಇನ್ನೊಂದು ವಿಭಾಗವನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲಿ ಏನೇ ಮಾಡಿದಾಗ್ಲೂ, ಡಾನ್ಸ್ ಮಾಡಿದಾಗಿರ್ಬೋದು, ಅತ್ತಾಗಿರ್ಬೋದು, ನಕ್ಕಾಗಿರ್ಬೋದು, ಪ್ರತಿ ಬಾರಿ ನಮಗಾಗಿ ಚಪ್ಪಾಳೆ ಹೊಡೆಯುವಂತ ಆಡಿಯನ್ಸ್ಗೆ ಇವತ್ತು ನಾವು ಚಪ್ಪಾಳೆ ಹೊಡಿಬೇಕು ಪ್ಲೀಸ್. ನಮ್ಮ ಎಡಿಟರ್ಸ್ ಟೀಮ್, ಗ್ರಾಫಿಕ್ ಟೀಮ್, ಪ್ರೋಮೋ ಟೀಮ್, ಆಲ್ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಆಲ್ ಸೋ ಮಚ್.
ರಾಘು. ಇಷ್ಟೊತ್ತವರೆಗೂ ಆಡಿದ ಪ್ರತಿಯೊಂದು ಮಾತು ನಿಜ. ಈ ಕಾಣದ ಕೈಗಳಿಲ್ಲದೆ ಹೋದ್ರೆ ಈ ಕಾರ್ಯಕ್ರಮ ಇಷ್ಟು ಖುಷಿಯಾಗಿ, ಇಷ್ಟು ಸರಾಗವಾಗಿ, ಇಷ್ಟು ಪಾಸಿಟಿವ್ ಆಗಿ ನಡೆಯೋದು ಅಸಾಧ್ಯ, ಖಂಡಿತ ಅಸಾಧ್ಯ. ಸೊ ನಿಮಗೆಲ್ರಿಗೂ ನಾನು ಎಲ್ಲರ ಕಡೆಯಿಂದ ನಾನು ನಿಮಗೆ ಚಿರಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜಗಪ್ಪ ಮತ್ತು ಸೃಜನ್ಯ ಆ್ಯಂಡ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮೊಮೆಂಟ್ಗೆ. ಮತ್ತೊಮ್ಮೆ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ನಮಗೆ ದೃಷ್ಟಿ ಆಗೋದು ಬೇಡ. ರಚ್ಚು. ಈ ಕುಟುಂಬಕ್ಕೆ ನನ್ನ ಸೇರಿಸಿರೋದು ವರುಣಣ್ಣ. ಸೊ ದಿಸ್ ಹೋಲ್ ಎಂಟೈರ್ ಟೀಮ್ ಆರ್ ಫ್ಯಾಮಿಲಿ ಇಸ್ ಇಟ್ಸ್ ಇನ್ಕಂಪ್ಲೀಟ್ ವಿತೌಟ್ ವರುಣಣ್ಣ. ದಯವಿಟ್ಟು ಬಾ ಸ್ಟೇಜ್ ಮೇಲೆ. ಇಂಥ ಒಳ್ಳೆ ವೇದಿಕೆಗೆ ನನ್ನನ್ನು ಸೇರಿಸಿರೋದು ಇವರೇ ಆ್ಯಂಡ್ ನನ್ನ ಝೀ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ವರುಣ್. ಆ್ಯಂಡ್ ಥ್ಯಾಂಕ್ ಯು ಝೀ, ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳೋ ಹಾಗೆ ಐ ಲವ್ ಯು ಸೋ ಮಚ್. ಆ್ಯಂಡ್ ನನಗೆ ಒಳ್ಳೆ ಮೆಮೊರೀಸ್ ಕೊಟ್ಟಿದ್ದಕ್ಕೆ ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಅಣ್ಣ. ಫಸ್ಟು ಜಗಪ್ಪ, ಸೃಜನ್ಯ, ವಿವೇಕ್, ಸೂಪರ್. ಲಾಸ್ಟ್ಲಿ ಚೆನ್ನಾಗಿ ಫನ್ ಮಾಡಿ ಒಂದು ಎಮೋಷ್ನಲ್ ನೋಟ್ಲಿ ಎಂಡ್ ಮಾಡಿದ್ರಿ. ಭಾಳ ಥ್ಯಾಂಕ್ಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಆ್ಯಂಡ್ ಜಗಪ್ಪ, ನೋ ಡೌಟ್ ಯು ಆರ್ ಅ ವಂಡರ್ಫುಲ್ ಪರ್ಸನ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ತುಂಬ ಒಳ್ಳೆ ಫ್ಯೂಚರ್ ಇದೆ ನಿಮಗೆ. ಸೃಜನ, ನಿಮಗೂ ಅಷ್ಟೇ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ. ಎಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ದೇವರೆಲ್ಲ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಸ್ ಹೇಳೋದು ಅಂತಲೇ, ಎವ್ರಿಬಡಿ ಆಲ್ ದಿ ಬೆಸ್ಟ್ ಫಾರ್ ದ ಫೈನಲ್ಸ್. ಆ್ಯಂಡ್ ಆಲ್ವೇಸ್ Shivanna and our team, all the team will be always there for you. Anything, anytime, just one call, I am there for you. Thank you. God bless you. All the best. Thank you. And thank you, Preetham, for coming in our life. I think avun bandag innond life on chigirtu, and Geeta was, I think, more happier now. I am very happy for that. And thank you, Preetham, and thank you, Urvi. Thank you. So I love you, everybody. Thank you. Thank you. ಅರ್ಜುನ್ ಸರ್. DKD ಈ ವೇದಿಕೆ ನಮಗೆ ದೇವಸ್ಥಾನ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಆ ದೇವಸ್ಥಾನದಲ್ಲಿ ಒಂದು ದೇವ್ರು ಬೇಕಲ್ಲ, ಆ ದೇವರೇ ನಮ್ಮ ಶಿವಣ್ಣ. ಆ ವಿಗ್ರಹ ಬೇಕಲ್ಲ, ಆ ವಿಗ್ರಹ ಮೂರ್ತಿನೇ ನಮ್ಮ ಶಿವಣ್ಣ. ನಾನಂತೂ ಪ್ರತಿ ಸತಿ DKDಗೆ ಬರ್ಬೇಕಾದ್ರೆ ನನ್ನ ಮೊದಲನೇ ಎಕ್ಸೈಟ್ಮೆಂಟೇ ಶಿವಣ್ಣನ ಇವತ್ತು ನೋಡ್ತೀನಿ ಅನ್ನೋದೇ ನನ್ನ ಮೊದಲನೇ ಎಕ್ಸೈಟ್ಮೆಂಟ್ ಅಣ್ಣ. ಅದೇನೋ ಒಂದು ಖುಷಿ. ನೀವು ಆಚೆ ಇಲ್ಲ ಅಂತಂದ್ರೂ ನಿಮ್ಮ ಕ್ಯಾರವ್ಯಾನ್ ನೋಡಿದ್ರೂ ಸಾಕು, ಆಚೆ ಚಪ್ಪಲಿಗಳಿರುತ್ತೆ, ಅಣ್ಣ ಒಳಗಡೆ ಇರ್ತಾರೆ. ಇಲ್ಲಿ ಬಂದ್ರೇ ಏನೋ ಒಂದು ಆರ ಅಣ್ಣ. ಇಲ್ಲಿ ಮಾತ್ರ ನಾವೆಲ್ಲರೂ ನಾವು ಹೇಗಿದ್ದೀವಿ ಹಾಗೇ ಇರ್ತೀವಿ. ಹೊರಗಡೆ ಹೋದಾಗ ನಾವು ಸೆಲೆಬ್ರಿಟಿ ಸ್ಟೇಟಸ್ಸು ಅದು ಇದೇನಾದರೂ ಮಾಡ್ಬೋದು, ಬಟ್ ಈ ವೇದಿಕೆಯಲ್ಲಿ ನಾವುಗಳು ಹೇಗಿದ್ದೀವಿ ಹಾಗೇ ಇರ್ತೀವಿ. ನಮ್ಮ ಒರಿಜಿನಲ್ ಫೇಸ್ಗಳು ಗೊತ್ತಾಗಬೇಕಂದ್ರೆ ಇಲ್ಲಿ ಯಾರಿಗನ್ನ ಕೇಳಿದ್ರೆ ಇವನು ಹಂಗೆ ಇವನು ಹಿಂಗೆ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಗೀತಕ್ಕ. ಪ್ರೀತಮ್ ನಿಮ್ಮ ಜೊತೆಲಿ ಕೂತಿದ್ದಾಗಲೇ ಅದು ಒಂಥರ ನಮ್ಗೆ ದೊಡ್ಡ ಪಾಠ ಅನಿಸುತ್ತೆ. ನಾನು ಅನುಶ್ರೀ ಅವ್ರು ಸುಮಾರು ಸತಿ ಮಾತಾಡ್ತಾ ಇರ್ತೀವಿ, ಎಷ್ಟು ದೊಡ್ಡ ವ್ಯಕ್ತಿತ್ವ ನಿಮ್ಮಿಬ್ಬರದು ಅಂತ. ಥ್ಯಾಂಕ್ ಯು ಸೋ ಮಚ್.